ನೀವು ಬ್ಯಾಚುಲರ್ ಆಗಿನೇ ಮನೆಗೆ ಹೋಗಿದ್ರಿ, ಸುಂದರವಾದ ಹುಡುಗಿಯರಿದ್ರು. ಈ ಸಲ ಲವ್ ಗಿವ್ ಆಯ್ತಾ? ಇಲ್ಲ ಮೇಡಮ್, ಅಂದ್ರೆ ನಾನು ಇಂಡಸ್ಟ್ರಿಲಿ, ನಾನು ಏರ್ಲೈನ್ ಅಲ್ಲಿ ಇದ್ದವನು, ಮತ್ತೆ ಇಂಡಸ್ಟ್ರಿಲಿ ಇದ್ದವನು. ನಾನು ಇದ್ದಿದ್ದೇ ಸುಂದರವಾದ ಹುಡುಗಿರ ಜೊತೆ ಪ್ರಪಂಚದಲ್ಲಿ. ಸೊ ಆಗಿದ್ದಾಗ ಏನಾಗುತ್ತೆ, ನಿಮಗೆ ಸೌಂದರ್ಯ ನಿಮ್ಮನ್ನ ಬೀಳ್ಸಲ್ಲ, ಆ ವ್ಯಕ್ತಿಯ ವ್ಯಕ್ತಿತ್ವ ಬೀಳ್ಸುತ್ತೆ, ಗುಣ ಬೀಳ್ಸುತ್ತೆ. ಆಮೇಲೆ ನಾವು ಎಷ್ಟು ನೋಡ್ಕೊಂಡ್ ಬಂದ್ವಿ, ನಮ್ ಜೊತೆ ಎಲ್ಲ ಕೆಲವು ಅನ್ಯಾಯಗಳಾದಾಗ ನಾವ್ ಏನ್ ನೋಡ್ಕೊಂಡ್ ಬಂದ್ವಿ ಅಂತಂದ್ರೆ, ಗೆಲುವಿದ್ದಾಗ ಫೇಮ್ ಇದ್ದಾಗ ಇರೋರಲ್ಲ, ಏನು ಇಲ್ದಿರುವಾಗ ನಮಗೆ ತುಂಬಾ ಪ್ರೀತಿ, ಒಂದು ರಿಯಲ್ ಪ್ರೀತಿ ಕೊಡ್ತಾರಲ್ಲ ಮ್ಯಾಮ್. ಕಷ್ಟದಲ್ಲಿದ್ದಾಗ ಇರ್ತಾರೆ, ಮತ್ತೆ ಆ ಕಷ್ಟದಿಂದ ನಾವು ಸಕ್ಸಸ್ ಬಂದಾಗ ಅದನ್ನ ಯಾರು ನೋಡಿರ್ತಾರೆ, ಝೀರೋ ಇಂದ ಹೀರೋ ಆದಾಗ ಒಟ್ಟಿಗೆ ಇರ್ತಾರಲ್ಲ, ಅವ್ರ ಜೊತೆ ಇರ್ಬೇಕು ಮ್ಯಾಮ್. ಅವ್ರು ನಮ್ಮ ರಿಯಲ್ ಬ್ಯೂಟಿ. ಇವತ್ತಿನ ಒಂದು ಮಾಡರ್ನ್ ಜಗತ್ತಲ್ಲಿ ನಿಮ್ಮ ಕಾಸ್ಮೆಟಿಕ್ ಸರ್ಜರೀಸ್ ಎಲ್ಲ ಎಷ್ಟು ಬೇಕು ನಿಮ್ಗೆ, ಎಂತವ್ರ ಏನ್ ಬೇಕಾದ್ರೂ ಮಾಡಾಕ್ಬೋದು. ಸೊ ಇದು ಬೇಕು ಮ್ಯಾಮ್. ಸೊ ಅಲ್ಲಿ ಬಹುಶಃ ನಾನು ನನ್ನ ಲೈಫ್ ಪಾರ್ಟ್ನರ್ನ ಹುಡ್ಕಕ್ ಹೋದವನು ಅಲ್ಲ. ಯಾವ್ದೊಂದು ಇಂಟರ್ವ್ಯೂ ತಮಾಷೆಗೆ ಹೇಳ್ತೀನಿ ನಾನು, ಬಹುಶಃ ನನ್ನ ಕಣ್ಣುಗಳು ಹುಡುಕ್ತಾ ಇದ್ದಂತ ಕಣ್ಣುಗಳು ನನಗೆ ಅಲ್ಲಿ ಸಿಗ್ಲಿಲ್ಲ ಅಂತ. ಅದಕ್ಕೂ ಕಾಂಟ್ರವರ್ಸಿ ಮಾಡಿ ಏನೋ ಅದಕ್ಕೆ ಅದಕ್ಕೆ ಏನೇನೋ ಬಂದಿದೆ ಕಮೆಂಟ್, ನಾವೆಲ್ಲ ಕ್ಯಾರೆ ಮಾಡಲ್ಲ. ಬಟ್ ಇದು ನಿಜ ವಿಚಾರ. ಅಂದ್ರೆ ನನ್ನ ಅಂತದ್ದು ಇರ್ಲಿಲ್ಲ, ನನ್ನ ಥಾಟ್ ಕೂಡ. ನಾನು ಆಟದಲ್ಲೇ ಬಿಸಿ ಇದೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಸೊ ಅದಕ್ಕೆ ನನ್ ಮನ್ಸು ಕೊಡ್ಲಿಲ್ಲ ಅಷ್ಟೇ. ಯಾವ ತರ ಹುಡುಗಿ ಬೇಕು ಹಾಗಾದ್ರೆ ಧ್ರುವಂತಿಗೆ? ನಾನು ಅದೇ ಹೇಳಿದ್ನಲ್ಲ ಮ್ಯಾಮ್, ನಮ್ಮ ಸಕ್ಸಸ್ ಗಿಂತ ಜಾಸ್ತಿ ನಾವು ಬಿದ್ದಾಗ 4ರಷ್ಟು ಪ್ರೀತಿ ಕೊಡುವಂತವ್ರು ಬೇಕು. ಸೊ ಮತ್ತೆ ನನಗೆ ಇನ್ನೊಂದು ಏನು ಅಂತಂದ್ರೆ, ಹುಡುಗಿ ಶರೀರದಲ್ಲಿ ಹುಡುಗ ಬೇಡ. ಹುಡುಗಿಯಾಗಿರ್ಲಿ, ಜಿಮ್ ಮಾಡಬಾರ್ದು. ಜಿಮ್ ಅಂತಲ್ಲ, ಇವತ್ತು ಹೇಗಾಗಿದೆ ಅಂತಂದ್ರೆ, ಹೆಣ್ಣು ಮಕ್ಕಳಲ್ಲಿ ಫೆಮಿನಿನ್ ಕ್ಯಾರೆಕ್ಟರ್ ಸ್ವಲ್ಪ ಕಮ್ಮಿ ಇದೆ. ಏನು ಹೋಗೋ ಬಾರೋ, ಇದು ದೇರ್ ಮ್ಯಾನರಿಸಮ್ ಮೋರ್ ಲೈಕ್ ಅ ಬಾಯ್. ಹೆಣ್ಣು ಮಕ್ಕಳದ್ದು ಮ್ಯಾನರಿಸಮ್ ಏನಿದೆ, ಬಾಡಿ ಲ್ಯಾಂಗ್ವೇಜ್ ಅದಿಲ್ಲ, ನಯ ನಾಜು ಇದೆಲ್ಲ ಇಲ್ಲ. ಸೊ ನಾನು ಅದನ್ನ ಸ್ವಲ್ಪ ನಾವು ಬರುವಂತ ಮಂಗಳೂರು ಇದು, ಮತ್ತೆ ನಾನು ಸ್ವಲ್ಪ ಆಧ್ಯಾತ್ಮಿಕ ಇದರಲ್ಲಿ ಸ್ವಲ್ಪ ಇದಿರೋದ್ರಿಂದ, ಮತ್ತೆ ನನಗೆ ಸ್ವಲ್ಪ ಆ ಟೈಪ್ ಇಷ್ಟ ಆಗುತ್ತೆ. ನಾನು ಒಳ್ಳೊಳ್ಳೆ ಕಥೆಗಳನ್ನೇ ಕೇಳ್ಕೊಂಡಿದ್ದೀನಿ. ಸೊ ನಾನು ಮತ್ತೆ ಒಬ್ಬ ಕಲಾವಿದನಾಗಿರೋದ್ರಿಂದ ನಮ್ಮ ರೈಟರ್ಸ್ ಎಲ್ಲ ವರ್ಣನೆ ಮಾಡ್ತಾರೆ ಹೆಣ್ಣು ಅಂದ್ರೆ ಏನು, ಶಕ್ತಿ. ಮತ್ತೆ ನಾನು ಒಬ್ಬ ದೇವಿ ಆರಾಧಕ, ದುರ್ಗೆ, ಚಾಮುಂಡಿ, ನನ್ನ ಮಹಾಕಾಲ್ ಶಿವ ಮತ್ತೆ ದುರ್ಗೆ ಆರಾಧಕ. ಸೊ ನಮ್ಮ ವ್ಯಾಲ್ಯೂಸ್ ಬೇರೆ ಇದೆ. ಮತ್ತೆ ಹುಡುಗಿನ ಯಾವತ್ತು ಕಂಪೇರ್ ಮಾಡ್ಲೇಬಾರ್ದು, ಯಾಕಂದ್ರೆ ಅವರು ಸೃಷ್ಟಿ, ಅಮ್ಮ ಸೃಷ್ಟಿ, ಹೆಣ್ಣು ಅವ್ರದೇ ವ್ಯಾಲ್ಯೂ ಬೇರೆ ಇದೆ. ಗಂಡು ಪ್ರೊಟೆಕ್ಟರ್, ಅವ್ರದೇ ವ್ಯಾಲ್ಯೂ ಬೇರೆ ಇದೆ. ಇವ್ರನ್ನ ಕಂಪ್ಯಾರಿಸನ್ ಮಾಡ್ಲೇಬಾರ್ದು ಯಾವತ್ತು. ಹೆಣ್ಣು ಗಂಡಿಗೆ ಸಮ ಅಲ್ಲ, ಗಂಡು ಹೆಣ್ಣಿಗೆ ಸಮ ಅಲ್ಲ. ಅವರ ಇಬ್ರದ್ದು ತೂಕ ಬೇರೆ ಬೇರೆನೆ ಇದೆ. ಹಂಗ ನೋಡೋದಾದ್ರೆ ಹೆಣ್ಣು ಮಕ್ಕಳದ್ದು ಅವ್ರ ಕಂಪೇರೆ ಮಾಡ್ಬಾರ್ದು, ಯಾಕಂದ್ರೆ ಒಂದು ತೂಕ ಜಾಸ್ತಿನೇ ಇದೆ. ಗಂಡು ಮಕ್ಕಳನ್ನ ಭೂಮಿಗೆ ತರೋರು ಅವರು. ಸೊ ಒಂದು ವ್ಯಾಲ್ಯೂ ಜಾಸ್ತಿ ಇದೆ. ನಾನು ಅದನ್ನೇ ಹೇಳೋದು, ಹೆಣ್ಮಕ್ಳು ಇದು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ನೀವು ಗಂಡಸಿಗೆ ಸಮ ಅಂತ ಕಂಪ್ಯಾರಿಸನ್ ಬರಬೇಡಿ. ಗಂಡಸನ್ನ ತಂದಿರೋರೆ ನೀವು, ನಿಮ್ಮ ವ್ಯಾಲ್ಯೂ ಬೇರೆ ಇದೆ, ನೀವು ಏನಕ್ಕೆ ಸಮಾನಾಗಿ ಟ್ರೈ ಮಾಡ್ತಾ ಇದೀರಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಸೊ ಈ ರೀತಿ ವ್ಯಾಲ್ಯೂಸ್ ಎಲ್ಲ ಇದೆ ನಮ್ದು. ಸೊ ಅದಿಯಲ್ಲಿ ಯಾರ ಹತ್ರ ಮೀಟ್ ಆಗುತ್ತೆ. ಸೊ